ಸಾತ್ವಿಕ ಧರ್ಮಾತ್ಮರೆ, ನಾಳೆಯಿಂದ ಶ್ರಾವಣ ಮಾಸ ಪ್ರಾರಂಭ. ಶ್ರಾವಣ ಮಾಸ ಶ್ರವಣ ಮಾಡಲಿಕ್ಕೆಂದೇ ಮೀಸಲಾದಂಥ ಮಾಸ. ವಿಶೇಷ ಕಥೆಗಳನ್ನು, ಪುರಾಣಗಳನ್ನು, ಇತಿಹಾಸವನ್ನು, ಪರಂಪರೆಯನ್ನು ಶ್ರವಣ ಮಾಡ್ತಕ್ಕಂಥದ್ದು. ಆನಂತರ ಭಗವಂತನ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಆನಂತರದಲ್ಲಿ ಜಪತಪಗಳನ್ನು ಮಾಡಿ, ಅನೇಕ ವ್ರತಗಳನ್ನು ಮಾಡಿ, ನಾವು ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡುವ ಮುಖಾಂತರವಾಗಿ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಹೇಳಿ ಮಾಡಿಸಿದ ಸಮಯ ಶ್ರಾವಣ ಮಾಸ ಅಂತ ಕರೀತಾ ಇದ್ದಾರೆ. ಈ ಶ್ರಾವಣ ಮಾಸದಲ್ಲಿ ಅನೇಕ ವ್ರತಗಳು ಬರ್ತಾ ಇದ್ದಾವೆ. ಈಗ ಶ್ರಾವಣ ಸೋಮವಾರ ವ್ರತ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ನಾವು 4 ಸೋಮವಾರ ಪ್ರಾತಃ ಕಾಲದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡತಕ್ಕಂಥದ್ದು, ಕ್ಷೀರಾಭಿಷೇಕವನ್ನು ಮಾಡತಕ್ಕಂಥದ್ದು, ಶಿವನಿಗೆ ಭಕ್ತಿ ಸಮರ್ಪಣೆ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಪುಣ್ಯವನ್ನು ತರುವಂಥ ಕಾರ್ಯ ಆಗತ್ತೆ ಅಂತಕ್ಕಂಥದ್ದು. ಆನಂತರದಲ್ಲಿ ಇದರಲ್ಲಿ ಬರುವಂಥದ್ದು ಮಂಗಳ ಗೌರಿ ವ್ರತ ಅಂತ. ತಾಯಂದಿರು ಅಖಂಡ ಮುತ್ತೈದೆಯರಾಗಿ ಇರಲಿಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡಲಾಗತ್ತೆ. ಈ ವ್ರತವನ್ನು ಯಾವ ತಾಯಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಂಗಳ ಗೌರಿ ವ್ರತವನ್ನು ಮಾಡ್ತಾ ಇದ್ದಾಳೆ, ಅಖಂಡ ಸೌಭಾಗ್ಯವತಿಯಾಗಿ, ಅಖಂಡ ಮುತ್ತೈದೆಯಾಗಿರ್ತಾಳೆ ಅಂತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು. ಆನಂತರ ಬರುವಂಥದ್ದು ನಾಗಪಂಚಮಿ ಅಂಥೇಳಿ. ನಾಗಪಂಚಮಿ ಇದರ ಇತಿಹಾಸ ತುಂಬ ದೊಡ್ಡದಿದೆ. ಸ್ಪಷ್ಟವಾಗಿ ಹೇಳೋದಂದರೆ ನವನಾಗಗಳಂತಿದ್ದಾವೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರ ತಕ್ಷಕಂ ಕಾಲಿಯಂ ತಥ. ಈ ನವನಾಗಗಳ ಸಂತತಿಯಿಂದ ಯಾವುದೇ ಪ್ರಕಾರ ನಮಗೆ ದೋಷ ಆಗಿತ್ತು ಅಂತ ಕೇಳಿದ್ರೆ, ಸರ್ಪದೋಷ, ಸರ್ಪಶಾಪ, ಅರೇಕಾಳ ಸರ್ಪದೋಷ, ಕಾಳ ಸರ್ಪಯೋಗ ಅನ್ನುವಂಥ ಯಾವುದೇ ಪ್ರಕಾರ ಪ್ರಬಲ ದೋಷಗಳಿದ್ದಾಗ್ಯೂ ಕೂಡ ಆ ದೋಷಗಳು ಅನೇಕ ಹಾನಿಯನ್ನು ನಮ್ಮ ಜೀವನದಲ್ಲಿ ತಂದೊಡ್ಡುವಂಥವಾಗ್ತವೆ. ಅಂಥ ದೋಷಗಳ ಪರಿಹಾರಾರ್ಥವಾಗಿ ನಾಗಪಂಚಮಿಯ ಶುಭ ಸಂದರ್ಭದಲ್ಲಿ ನಾಗದೇವತೆಗಳಿಗೆ ಹಾಲನ್ನು ಎರೆಯುವಂಥದ್ದು, ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ವಿವಿಧ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರೆ ಆ ನಾಗ ದೇವತೆಗಳ ಆಶೀರ್ವಾದ ನಮಗೆ ಪ್ರಾಪ್ತವಾಯಿತು ಅಂತ ಕೇಳಿದರೆ ಆ ದೋಷಗಳಿಂದ ಮುಕ್ತಿ ನಮಗೆ ಲಭ್ಯವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ವರಮಹಾಲಕ್ಷ್ಮಿ ವ್ರತ. ಎಷ್ಟೇ ದಾರಿದ್ರ್ಯ ಇದ್ದರೂ ಕೂಡ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಬೇಕು ಅಂತ ಕೇಳಿದರೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಆಚರಣೆ ಮಾಡೋದರಿಂದ, ವಿಧಿವತ್ತಾಗಿ ಕ್ರಮವತ್ತಾಗಿ ಮಾಡೋದರಿಂದ ಆ ದಾರಿದ್ರ್ಯ ದೂರವಾಗಿ ಆ ಧನ ಕನಕಾದಿಗಳು ನಮಗೆ ಲಭ್ಯವಾಗತ್ತೆ ಅಂಥೇಳಿ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಆ ವರಮಹಾಲಕ್ಷ್ಮಿ ವ್ರತವು ಕೂಡ ಈ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಆನಂತರ ರಕ್ಷಾಬಂಧನ ಅಂಥೇಳಿ ಅಣ್ಣ ತಂಗಿಯರ ಸಂಬಂಧ ಗಟ್ಟಿಯಾಗಿ ಉಳಿಬೇಕು, ಆನಂತರದಲ್ಲಿ ಅದೇ ಪ್ರೀತಿ ವಿಶ್ವಾಸ ಕೊನೆಯವರೆಗೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ರಕ್ಷಾಬಂಧನ ಅನ್ನುವಂಥ ವ್ರತವನ್ನು ಹುಣ್ಣಿಮೆಯ ದಿನ ಆಚರಣೆ ಮಾಡಲಾಗತ್ತೆ. ಇದು ಶ್ರಾವಣ ಮಾಸ ತುಂಬ ವಿಶೇಷವಾದಂಥ ಮಾಸ. ಶಿವನ ಪೂಜೆಗೆ, ಆರಾಧನೆಗೆ, ಜಪತಪಕ್ಕೆ ಹೇಳಿ ಮಾಡಿಸಿದ ಮಾಸ ಅಂತ ಹೇಳ್ತಾ ಇದ್ದಾರೆ. ಈ ಮಾಸದಲ್ಲಿ ಯಾವ ಸಮುದ್ರ ಮಂಥನ ಮಾಡುವಾಗ ಮೊದಲು ಬಂದಂಥ ಹಾಲಾಹಲ ಕಾರ್ಕೂಟಕ ವಿಷವನ್ನು ಮಹಾದೇವ ಗ್ರಹಣ ಮಾಡಿ ಆ ವಿಷಕಂಠ ಅನ್ನುವಂಥ ಹೆಸರು, ನೀಲಕಂಠ ಅನ್ನುವಂಥ ಹೆಸರು ಅವನಿಗೆ ಲಭ್ಯವಾಗಿದೆ. ಅಂದರೆ ಈ ಸಮಯದಲ್ಲಿ ಶಿವ ಆ ವಿಷಪಾನದಿಂದ ತುಂಬ ಆತಂಕದಲ್ಲಿ ಪಾರ್ವತಿ ಇರ್ತಾಳೆ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ಈಶ್ವರನಿಗೆ, ಶಿವನಿಗೆ ಜಲಾಭಿಷೇಕ, ಕ್ಷೀರಾಭಿಷೇಕ, ಗಂಗಾಜಲ ಅರ್ಪಣೆ ಮಾಡೋದರಿಂದ ಆ ಶಿವನ ಪ್ರಸನ್ನನಾಗ್ತಾ ಇದ್ದಾನೆ, ನಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರದಲ್ಲಿ ಮಾತಾ ಪಾರ್ವತಿ ಶಿವನನ್ನು ವರಿಸಿಕೊಳ್ಳಲಿಕ್ಕಾಗಿ ಅವನ ಜೊತೆ ವಿವಾಹವನ್ನು ಆಗುವಂಥ ಸತ್ಸಂಕಲ್ಪವನ್ನು ಮಾಡಿ ಯಾವ ತಪವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿರ್ತಕ್ಕಂಥ ಸಮಯವೇ ಈ ಶ್ರಾವಣ ಮಾಸ ಅಂಥೇಳಿ ಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೇಗೆ ಅಂತ ಕೇಳಿದರೆ ಅದಕ್ಕೊಂದು ನಿಯಮ ಇದೆ. ನಾವು ಯಾವುದನ್ನೇ ಮಾಡುವಾಗ ನಿಯಮ ಬಹಳ ಮುಖ್ಯ. ಸದ್ಭಕ್ತ ಬಂಧುಗಳೇ, ಬಹಳ ಲಕ್ಷ್ಯ ಕೊಟ್ಟು ಕೇಳಿ, ನಿಯಮಯುಕ್ತವಾಗಿ ವ್ರತಗಳನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಆ ನಿಯಮಕ್ಕನುಸಾರವಾಗಿ ಮಾಡಬೇಕು. ಸಹಜವಾಗಿ ನೀವು ತಾಯಂದ್ರೆ ಅಡುಗೆ ಮಾಡುವಾಗ ಒಂದಿಷ್ಟು ಉಪ್ಪು ಜಾಸ್ತಿ ಆದರೂ ಅಡುಗೆ ಕೆಡುತ್ತೆ, ಕಡಿಮೆ ಆದರೂ ಕೆಡುತ್ತೆ. ಅನ್ನ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಬೆಂದರೂ ಕೆಡುತ್ತೆ, ಕಡಿಮೆ ಬೆಂದರೂ ಕೂಡ ಕೆಟ್ಟು ಹೋಗುತ್ತೆ. ಅಂದರೆ ಸಮಯೋಚಿತವಾದಂಥ ನಿರ್ಣಯವನ್ನು ತಗೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಅಂಥೇಳಿ.
ಆನಂತರದಲ್ಲಿ ನಾವು ಮಾಡುವಂಥ ವ್ರತ ಕ್ರಮವತ್ತಾಗಿರಬೇಕು, ನಿಯಮಯುಕ್ತವಾಗಿರಬೇಕು. ಹಾಗಿದ್ದಾಗ ಮಾತ್ರ ಅದರ ಫಲ ನಮಗೆ ಲಭ್ಯವಾಗತ್ತೆ ಅಂತಕ್ಕಂಥದ್ದು. ಅದಕ್ಕೊಂದು ಉದಾಹರಣೆ ಹೇಳೋದಾದರೆ ಅದಕ್ಕೆ ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ ಅಂತ ಶಾಸ್ತ್ರದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ನಾವು ಜೀವನದಲ್ಲಿ ಅರಿತೋ ಅರಿಯಲಾರದೆಯೋ ಮಾಡಿದಂಥ ಅಪರಾಧ ಪಾಪ ಕರ್ಮದ ಫಲವಾಗಿ ಅನೇಕ ಪ್ರಕಾರ ದುಃಖವನ್ನು, ನೋವನ್ನು, ಸಮಸ್ಯೆಯನ್ನು, ಸಂಕಟಗಳನ್ನು, ಆತಂಕಗಳನ್ನು ಅನುಭವಿಸ್ತಾ ಇದ್ದೇವೆ. ಅವುಗಳ ಪರಿಹಾರಾರ್ಥವಾಗಿ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳ ದರ್ಶನ, ದಾನ, ಧರ್ಮ, ಪುಣ್ಯ ಕರ್ಮವನ್ನು ಮಾಡ್ತಕ್ಕಂಥದ್ದು, ಪೂಜಾ ವ್ರತಗಳನ್ನು ಮಾಡ್ತಕ್ಕಂಥದ್ದು, ಹೋಮ ಹವನ ಯಜ್ಞ ಯಾಗಗಳನ್ನು ಮಾಡಿಸ್ತಕ್ಕಂಥದ್ದು, ಭಿಕ್ಷುಕರು, ಕಷ್ಟದಲ್ಲಿರುವಂಥವರು, ನೊಂದವರು, ಬೆಂದವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಇದು ನಮಗೆ ಅತ್ಯಂತ ಶ್ರೇಷ್ಠಮಯವಾದಂಥ ಪುಣ್ಯವನ್ನು ತಂದುಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥದ್ದು, ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಆ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಕೊಡುತ್ತೆ ಅಂತ ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಬರೆದುಕೊಂಡು ಬಂದಿದ್ದಾವೆ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಮುಂದೆ ಹೇಳ್ತಾರೆ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಲ್ಲ, ಪಾಪ ಕರ್ಮಗಳ ಪರಿಹಾರಾರ್ಥವಾಗಿ ಹೋಗ್ತೇವೆ. ಪುಣ್ಯಕ್ಷೇತ್ರಗಳಿಗೆ ಅಕಸ್ಮಾತ್ ಹೋಗಿ ನಮ್ಮಿಂದ ಏನಾದರೂ ಅಪರಾಧವಾಯಿತು, ಲೋಪದೋಷವಾಯಿತು, ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ವಜ್ರಲೇಪೋ ಭವಿಷ್ಯತಿ. ಆ ಪಾಪ ಕರ್ಮಗಳು ವಜ್ರದಷ್ಟು ಕಠೋರವಾಗಿ ನಮ್ಮಲ್ಲಿ ಅಂಟಿಕೊಳ್ತಾವೆ. ಅವುಗಳಿಗೆ ಪರಿಹಾರ ಸಿಗುವಂಥದ್ದು ತುಂಬ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ನಾವು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಾವು ಭಾಳ ಜಾಗೃತರಾಗಿರ್ಬೇಕು. ಹೇಗೆ ಜಾಗೃತರಾಗಿರಬೇಕು? ಅಲ್ಲಿ ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಯಾರಿಗೂ ನಿಂದನೆ ಮಾಡಬಾರ್ದು, ಸುಳ್ಳು ಆರೋಪಗಳನ್ನು ಮಾಡಬಾರ್ದು, ಅಪಮಾನವನ್ನು ಮಾಡಬಾರ್ದು, ಆ ಕ್ಷೇತ್ರದ ಪರಂಪರೆಯ ವಿರುದ್ಧವಾಗಿ ನಾವು ನಡ್ಕೋಬಾರ್ದು, ಅಲ್ಲಿ ಪಾವಿತ್ರತೆಗೆ ಧಕ್ಕೆ ತರಬಾರ್ದು, ಆನಂತರ ನಮ್ಮ ಇಚ್ಛಾನುಸಾರ ನಾವು ನಡ್ಕೋಬಾರ್ದು. ಅಲ್ಲಿರುವಂಥ ನೀತಿ, ನಿಯಮ, ಪರಂಪರೆ ಹೇಗಿರುತ್ತೋ ಹಾಗೆ ನಾವು ನಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ನಾವು ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಸ್ವಚ್ಛತೆ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಸ್ಥಾನ. ಈಗ ನೀವು ಅಲ್ಲಿ ಹೋಗಿ ನೈವೇದ್ಯ ಮಾಡಲಿಕ್ಕೆ ಹಣ್ಣು ಕಾಯಿ ಬಡಿಸಿ, ಬಾಳೆಹಣ್ಣು ನೈವೇದ್ಯ ಹಿಡಿಸಿ ಪೂಜಾದಿಗಳು ಮಾಡಿಸ್ತೀರಿ. ಅದು ಬಂದು ಅಲ್ಲಿ ಕಟ್ಟೆ ಮೇಲೆ ಕೂತು ಬಾಳೆಹಣ್ಣು ಪ್ರಸಾದ ತಗೊಂಡು ಶಿಪ್ಪಿ ಎಲ್ಲೋ ಒಗೆದು, ಆನಂತರ ಕಾಯಿ ಹೊಳಕ್ಕೆ ಕೊಬ್ಬರಿಯನ್ನು ಪ್ರಸಾದ ತಗೊಂಡು ಚಿಪ್ಪನ್ನು ಎಲ್ಲೋ ಒಗೆದು ಬಂದ್ರಿ ಅಂತ ಕೇಳಿದರೆ, ಅದ್ರ ಮೇಲೆ ಯಾರಾದರೂ ಕಾಲಿಟ್ಟು ಕಾಲಿಗೆ ಚಿಪ್ಪು ನೆಡ್ತು ಅಂತ ಕೇಳಿದರೆ, ಅವ್ರಿಗೇನಾದರೂ ಶುಗರ್ ಇದ್ದು ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡೋ ಪ್ರಸಂಗ ಬಂತು ಅಂದರೆ ಆ ಪಾಪಕ್ಕೆ ಆ ಚಿಪ್ಪನ್ನು ಒಗೆದವರೇ ಕಾರಣ ಆಗ್ತಾರೆ ಅನ್ನೋದನ್ನು ಮರಿಬಾರದು. ಆನಂತರದಲ್ಲಿ ನೀವು ಆ ಬಾಳೆಹಣ್ಣು ತಿಂದು ಆ ಶಿಪ್ಪಿಯನ್ನು ಒಗೆದಿರ್ತೀರಿ, ಅದ್ರ ಮೇಲೆ ಕಾಲಿಟ್ಟು ಯಾರೋ ಜರದ ಬಿದ್ದು ಏನಾದರೂ ಹಾನಿ ಆಯಿತು ಅಂತ ಕೇಳಿದರೆ ಆ ಹಾನಿ, ಆ ತೊಂದರೆಗೆ ಕಾರಣೀಭೂತರು ನೀವೇ ಆಗಿರ್ತೀರಿ. ಅಷ್ಟು ಜಾಗೃತರಾಗಿರಬೇಕು. ಆನಂತರದಲ್ಲಿ ಆ ನಿಯಮ ತುಂಬ ಇದ್ದಾವೆ. ಆ ನಿಯಮಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಯಾವ ಯಾವ ತಪ್ಪಿಗೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಢವಾಲ್ಕ ಇತಿಹಾಸದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಸದ್ಭಕ್ತ ಬಂಧುಗಳೇ. ಅಲ್ಲಿ ಹೇಳ್ತಾರೆ, ಆ ಕ್ಷೇತ್ರ ಮಠಗಳ ನಿಯಮ ಪರಂಪರೆ ಉಲ್ಲಂಘಿಸಿದರೆ ಏನು ತೊಂದರೆ ಆಗತ್ತೆ? ಅಂಗವಿಕಲತೆ, ಬುದ್ಧಿಮಾಂದ್ಯ, ದುಷ್ಟ ಸಂತಾನ ಅಂತ ಹೇಳ್ತಾರೆ. ಆನಂತರದಲ್ಲಿ ಪಾವಿತ್ರತೆಗೆ ಧಕ್ಕೆ ತಂದರೆ ಅದಕ್ಕೇನು ತೊಂದರೆ ಅಂತ ಕೇಳಿ ಸುಖ, ಶಾಂತಿ, ನೆಮ್ಮದಿ, ಹೀನತೆ ಅಂತ ಬರ್ಕೊಂಡು ಬಂದಿದ್ದಾರೆ. ಆನಂತರ ಅಲ್ಲಿರುವಂಥ ಯಾರಿಗಾದರೂ ಅಪಮಾನ ಮಾಡಿದರೆ, ಸುಳ್ಳು ಆರೋಪವನ್ನು ಮಾಡಿದರೆ, ಅಲ್ಲಿರುವಂಥ ವ್ಯವಸ್ಥೆಗಳಿಗೆ ಧಕ್ಕೆ ತಂದರೆ ಅದಕ್ಕೇನು ತೊಂದರೆ ಅಂತ ಕೇಳಿ ಪರಿವಾರ ಮತ್ತು ಪರಂಪರೆಯಿಂದ, ಆನಂತರದಲ್ಲಿ ಪರರಿಂದ, ಸ್ನೇಹಿತರಿಂದ ದೋಷಿತರಾಗ್ತಕ್ಕಂಥದ್ದು, ಅಪಮಾನಕ್ಕೆ ಒಳಗಾಗ್ತಕ್ಕಂಥದ್ದು ಕಾರಣವಾಗತ್ತೆ ಅಂಥೇಳಿ. ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಸುಳ್ಳನ್ನು ಹೇಳ್ತಕ್ಕಂಥದ್ದು ಅದಕ್ಕೇನಾಗತ್ತೆ ಅಂತಂದರೆ ನರಕಗಾಮಿ ಅಂತ ಕರೀತಾರೆ, ಪ್ರೇತ ರೂಪದಲ್ಲಿ ಸಂಚಾರ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಆನಂತರದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು, ಹಿರಿಯರನ್ನು ಅಥವಾ ಅಲ್ಲಿರುವಂಥ ವ್ಯವಸ್ಥೆಯನ್ನು ನಿಂದನೆ ಮಾಡಿ ಏನಾದರೂ ವ್ಯತ್ಯಾಸ ಮಾಡಿದರೆ ಅವ್ರಿಗೇನಾಗತ್ತೆ, ಈ ಮುಖ ತುಂಬ ಕುರೂಪವಾಗತ್ತೆ. ಆನಂತರ ಶೀಳುದುಟಿ ಅಂಥೇಳಿ ಈ ಸಮಸ್ಯೆ ಬರುತ್ತೆ ಅಂಥೇಳಿ. ಆನಂತರ ಅವರು ಮೂಗರಾಗ್ತಾರೆ ಅಂತಾರೆ, ಬಾಯಿ ಇಲ್ಲದೆ ಇರತಕ್ಕಂಥ ಮೂಕರಾಗ್ತಾರೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಜಲದಲ್ಲಿ ಅಲ್ಲಿರುವಂಥ ಪವಿತ್ರ ಜಲ ಏನಿರುತ್ತೆ, ಕುಂಡಗಳಂತಿರುತ್ತೆ, ಅಲ್ಲಿ ಹೋಗಿ ಏನಾದರೂ ಆ ಕುಂಡದಲ್ಲಿ ಆ ಪಾವಿತ್ರತೆಗೆ ಧಕ್ಕೆ ತಂದರೆ, ಉಗುಳೋದಾಗಲಿ ಬೇರೆ ಬೇರೆ ವಿಸರ್ಜನೆ ಮಾಡಿದರೆ ಏನಾಗತ್ತೆ?
ಶರೀರದಲ್ಲಿ ತನ್ನು ಅಂತ ಕರೀತಾರೆ. ಈ ತನ್ನು ಮತ್ತು ಇಸುಬು ಮತ್ತು ಅಲ್ಲಿ ಉಗುಳೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ಶರೀರ ದುರ್ವಾಸನೆಯಿಂದ ಕೂಡುತ್ತೆ, ಚರ್ಮ ರೋಗ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಬರೆದುಕೊಂಡು ಬಂದಿದ್ದಾರೆ. ಆನಂತರ ಅಲ್ಲಿ ಸ್ತ್ರೀಯರಿಗೆ ಏನಾದರೂ ಅಪಮಾನ ಮಾಡಿದರೆ ಬುದ್ಧಿ ಭ್ರಮಣೆಯಾಗತ್ತೆ ಅಂತ ಹೇಳ್ತಾರೆ. ಆನಂತರ ಧನ ಹಾನಿಯಾಗತ್ತೆ ಅಂತ ಬರೆದುಕೊಂಡು ಬಂದಿದ್ದಾರೆ. ವೃದ್ಧರಿಗೆ, ಅಶಕ್ತರಿಗೆ ಏನಾದರೂ ಹಿಂಸೆಯನ್ನು ಕೊಟ್ಟರೆ ಸಂಪತ್ತಿ ನಾಶವಾಗತ್ತೆ, ಆರೋಗ್ಯ ಹಾನಿಯಾಗತ್ತೆ ಅಂತ ಬರ್ಕೊಂಡು ಬಂದಿದ್ದಾರೆ. ಅಲ್ಲಿರುವಂಥ ಪ್ರಸಾದವನ್ನು ಚೆಲ್ಲೋದ್ರಿಂದ, ಅಲ್ಲಿ ಅನ್ನದಾನ ಮಾಡುವಂಥ ಸಂದರ್ಭದಲ್ಲಿ ಆಗ್ಬೋದು, ಅಲ್ಲಿ ಪ್ರಸಾದವನ್ನು ಚೆಲ್ಲಿ ಪಾವಿತ್ರತೆ ಹಾಳು ಮಾಡಿದರೆ ವಿಪರೀತ ಕಾಯಿಲೆಗಳು ಬರುತ್ತೆ, ಆನಂತರ ಬೆಳೆ ಹಾನಿಯಾಗತ್ತೆ, ಆನಂತರ ಮಾನಸಿಕ ತೊಂದರೆಗಳಿಗೆ ಕಾರಣವಾಗತ್ತೆ ಅಂತ ಹೇಳ್ತಾರೆ. ಆನಂತರ ಗುರು ಅಥವಾ ದೈವ ನಿಂದನೆ ಮಾಡಿದರೆ, ಅಲ್ಲಿ ಆ ಗುರುವಿನ ನಿಂದನೆ ಮಾಡಿದರೆ, ಅಲ್ಲಿರುವಂಥ ದೈವಾರಾಧನೆಯಲ್ಲಿ ವ್ಯತ್ಯಾಸವನ್ನು ತಂದರೆ, ನಿಂದನೆ ಆರೋಪಗಳು ಮಾಡಿದರೆ ಅಲ್ಲೇನಾಗತ್ತೆ ಅಂದರೆ ಕುಲಕ್ಷಯ ಅಂತ, ಅಂದರೆ ವಂಶನಾಶವಾಗತ್ತೆ ಅಂತ ಬರ್ಕೊಂಡು ಬಂದಿದ್ದಾರೆ. ಮಾತಾಪಿತೃಗಳ ದೂಷಣೆ, ನೀವು ಪರಿವಾರ ಸಮೇತ ತಾಯಿ ತಂದೆ ಸಮೇತವಾಗಿ ಹೋಗಿರ್ತೀರಿ, ಅವ್ರಿಗೆ ದೂಷಣೆ ಮಾಡಿ ಅವ್ರ ಕಣ್ಣಲ್ಲಿ ನೀರು ತರಿಸಿದ್ರಿ ಅಂತ ಕೇಳಿದರೆ ಸಂತಾನ ನಷ್ಟ ಅಂತ ಕರ್ಕೊಂಡು ಬಂದಿದ್ದಾರೆ, ಸಂತಾನ ಹಾನಿಯಾಗತ್ತೆ ಅಂತ ಕರೀತಾ ಇದ್ದಾರೆ. ಆನಂತರ ವ್ಯಸನಾದಿ ಕ್ರಿಯೆಗಳು, ಅಲ್ಲಿ ಹೋಗಿ ಏನಾದರೂ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗಿ ದುಶ್ಚಟಗಳನ್ನು ಮಾಡಿದರೆ, ಏನಾದರೂ ದುರ್ವ್ಯಸನಗಳನ್ನು ಮಾಡಿದರೆ, ಅಲ್ಲಿ ಪಾಪಕೃತ್ಯವನ್ನು ಮಾಡಿದರೆ ತುಂಬ ಹಾನಿಯಾಗತ್ತೆ. ಅಶಾಂತಿ, ಅಪಜಯ, ಅಪಕೀರ್ತಿ, ಏನು ಮಾಡಲಿಕ್ಕೆ ಹೋದರೂ ಯಶಸ್ಸಾಗಲ್ಲ, ತುಂಬ ಹಾನಿ ಉಂಟಾಗತ್ತೆ ಅಂತ ಹೇಳ್ತಾರೆ. ಕಳ್ಳತನ ಮಾಡಿದರೆ ಏನಾಗತ್ತೆ, ಕಣ್ಣು ಹೋಗುತ್ತೆ, ನೇತ್ರಹೀನತೆ, ಆನಂತರ ದಾರಿದ್ರ್ಯ ಉಂಟಾಗತ್ತೆ ಅಂತ ಬರಿತಾ ಇದ್ದಾರೆ. ನಂತರ ಪಾದರಕ್ಷೆಗಳ ಕಳ್ಳತನ ಮಾಡಿದರೆ ಅವರು ಕುಂಟರಾಗಿ ಹುಟ್ಟುತ್ತಾರೆ ಮುಂದೆ ಅಂತ, ಅಂಗಹೀನರಾಗಿ ಹುಟ್ಟುತ್ತಾರೆ ಅಂತ, ಅಂಗವಿಕಲರಾಗಿ ಜನಿಸ್ತಾರೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆನಂತರ ಮಂದಿರ, ಕ್ಷೇತ್ರ, ಮಠಗಳಲ್ಲಿ ನಡೆಯುವ ಮಂಗಲ ಕಾರ್ಯಗಳಿಗೆ ಅಡ್ಡಿಪಡಿಸಿದರೆ, ಅವ್ರು ಹೇಳ್ತಾರೆ ಅಲ್ಲಿರುವಂಥ ಪುಣ್ಯಕ್ಷೇತ್ರ ಧರ್ಮ ಕಾರ್ಯಗಳಿಗೆ ಏನಾದರೂ ಅಡ್ಡಿ ಮಾಡಿದರೆ ಅವರ ಪರಿವಾರದಲ್ಲಿ ಶುಭ ಮಂಗಲ ಕಾರ್ಯಗಳಿಗೆ ಹಿನ್ನಡೆಯಾಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಗಢವಾಲ್ಕ ಇತಿಹಾಸದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಆ ನಂತರದಲ್ಲಿ ಆ ಮನೆಯಲ್ಲಿ ಮದುವೆ ಕಾರ್ಯ, ಮಂಗಲ ಕಾರ್ಯ, ಶುಭ ಕಾರ್ಯ, ಗೃಹ ಪ್ರವೇಶ, ಆ ಮಂಗಲ ಕಾರ್ಯಗಳಿಗೆ ಅಡ್ಡಿಯಾಗತ್ತೆ, ಅವುಗಳಲ್ಲಿ ತೊಂದರೆ ಉಂಟಾಗತ್ತೆ ಅಂತ ಬರ್ಕೊಂಡು ಬಂದಿದ್ದಾರೆ. ಮುಂದೆ ಹೇಳ್ತಾರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಬರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಮತ್ತು ಮಠಗಳಲ್ಲಿ ಅಧಿಕಾರ ಮತ್ತು ಸಂಪತ್ತಿ ದುರ್ಬಳಕೆ, ಈಗ ಆ ಕ್ಷೇತ್ರಗಳಲ್ಲಿ ನಮ್ಮ ಅಧಿಕಾರವನ್ನು ನಾವು ದೊಡ್ಡ ಆಫೀಸರ್ ಇದ್ದೀವಿ, ಶ್ರೀಮಂತರಿದ್ದೀವಿ, ಧನಿಕರಿದ್ದೀವಿ ಅಂತ ಏನಾದರೂ ದುರುಪಯೋಗ ಮಾಡ್ಕೊಂಡ್ರೆ ಅಧಿಕಾರ ಸಂಪತ್ತಿ ವಿಹೀನರಾಗ್ತಾರೆ, ಅಧಿಕಾರ ಸಂಪತ್ತಿ ಸ್ಥಾನಮಾನಗಳಿಂದ ಅವರು ವಂಚಿತರಾಗ್ತಾರೆ, ಮುಂದೆ ಭಿಕ್ಷುಕರಾಗಿ ಜೀವನ ಕಳೆಯುವಂಥ ಪ್ರಸಂಗ ಬರುತ್ತೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಬರ್ಕೊಂಡು ಬಂದಿದ್ದಾರೆ ಸದ್ಭಕ್ತ ಬಂಧುಗಳೇ. ಹಾಗಾಗಿ ನಾವು ಪುಣ್ಯಕ್ಷೇತ್ರಗಳಿಗೆ ಹೋದ್ವಿ ಅನ್ನೋದು ಎಷ್ಟು ಮುಖ್ಯನೋ ಅಲ್ಲಿ ಹೇಗೆ ನಡ್ಕೊಂಡ್ವಿ, ಆ ಪುಣ್ಯವನ್ನು ಹೇಗೆ ಪಡ್ಕೊಂಡ್ವಿ, ಇದು ಬಹಳ ಮುಖ್ಯವಾದಂಥ ವಿಷಯ. ಹಾಗಾಗಿ ತಾವೆಲ್ಲ ಶ್ರಾವಣ ಮಾಸದಲ್ಲಿ ಅನೇಕ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಸದ್ಭಕ್ತ ಬಂಧುಗಳು ಈ ನಿಯಮವನ್ನು ಪರಿಪಾಲನೆ ಮಾಡಬೇಕು. ಈ ನಿಯಮಗಳನ್ನು ಆಚರಣೆ ಮಾಡಿದ್ದೇ ಆದಲ್ಲಿ ನಿಶ್ಚಿತವಾಗಿಯೂ ಕೂಡ ಪುಣ್ಯ ನಿಮ್ಮ ಜೊತೆಗಿರುತ್ತೆ, ಇಷ್ಟಾರ್ಥ ಫಲಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶುಂಭುಯಾತ್.